ನಗರಸಭೆಯಿಂದ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇಲ್ಲ. ತಾವೀಗ ಹೇಳ್ತಾ ಇರೋದ್ರಿಂದ ಈಗ ಆ ವಿಷಯ ನನ್ನ ಗಮನಕ್ಕೆ ಬಂದಿದೆ. ನಾನು PWD ಅವ್ರ ಹತ್ರ ಮಾತಾಡಿ ಅದಕ್ಕೆ ನೆಕ್ಸ್ಟ್ ಏನೈತೆ ಅಂತ ಕ್ರಮ ವಹಿಸ್ತೀನಿ. ಇಲ್ಲ ಸರ್, ಮಾತಾಡ್ತೀನಿ. ಯಾಕೆಂತಂದ್ರೆ ವಾಟರ್ ಬೋರ್ಡ್ ಅವ್ರದ್ದು ಒಂದು ಪೈಪ್ ಲೈನ್ ಮಾಡಬೇಕಿತ್ತು. ಏನಕ್ಕೆ ಅಂತಂದ್ರೆ ಈಗಾಗಲೇ ಮತ್ತೆ ನಾವು ರಸ್ತೆಯನ್ನು ಮಾಡಿ ತದನಂತರ ನಾವು ಪೈಪ್ ಲೈನ್ನ ಮಾಡಿದಂಥ ಪಕ್ಷದಲ್ಲಿ ಸರ್ಕಾರದ ಹಣ ಅಥವಾ ಸಾರ್ವಜನಿಕರ ಹಣ ಪೋಲಾಗುತ್ತೆ ಎನ್ನುವಂಥ ದೃಷ್ಟಿಯಿಂದ ಆ ರಸ್ತೆಯಲ್ಲಿ ಬರುವಂಥ ಪೈಪ್ ಲೈನ್ ಆಗ್ಬೋದು ಅಥವಾ ಕೇಬಲ್ ಇನ್ಸ್ಟಾಲೇಷನ್ ಆಗಿರ್ಬೋದು, ಗ್ಯಾಸ್ ಲೈನ್ ಆಗಿರ್ಬೋದು, ಎನಿ ಪೆಂಡಿಂಗ್ ವರ್ಕ್ಸ್ನ ಕಂಪ್ಲೀಟ್ ಮಾಡಿದ್ರೆ ಸುಸ್ಥಿರವಾಗಿ ಜಾಸ್ತಿ ದಿನ ಬಾಳಿಕೆ ಬರುವಂಥ ಕೆಲಸವನ್ನು ಮಾಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಡಿಲೇ ಆಗಿರ್ಬೋದು. ನಾನು ಅದನ್ನು ಮಾಹಿತಿ ಪಡ್ಕೊಂಡು ಸಾಪ್ನೂರು ಮತ್ತು ಕಬ್ಬಾಳ್ಗೆ ಹೋಗುವಂಥ ರೋಡ್ ಏನಿದೆ, ಸಾಪ್ನೂರು ರೋಡು ಇವತ್ತು ಹೆದ್ದಾರಿ ಆಗಿರ್ತಕ್ಕಂಥ ರೋಡ್ ಇವತ್ತು ನಿಜವಾಗ್ಲೂ ಕೂಡ ತುಂಬಾ ಶೋಚನೀಯವಾಗಿರ್ತಕ್ಕಂಥದ್ದು. ಇವತ್ತೇನು ಹದಗೆಟ್ಟಿರ್ತಕ್ಕಂಥ ರಸ್ತೆ ನಿಜವಾಗ್ಲೂ ಕೂಡ ಇವತ್ತೇನು ಆ ರಸ್ತೆ ಒಳಗೆ ಹೋಗೋಕೆ ಆಗ್ತಾ ಇಲ್ಲ. ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು, ಸಾಕಷ್ಟು ಧೂಳಾಗಿರ್ತಕ್ಕಂಥದ್ದು ಮತ್ತು ಸಾವಿರಾರು ವೆಹಿಕಲ್ಗಳು ಓಡಾಡ್ತಾ ಇರ್ತಕ್ಕಂಥದ್ದು ಇವತ್ತು ಬಹಳ ನೋವಿನ ಪರಿಸ್ಥಿತಿಯಲ್ಲಿ ಇವತ್ತು ತಿರುಗಾಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿರ್ತಕ್ಕಂಥದ್ದು. ಇವತ್ತು ಇದನ್ನ ಕೂಡಲೇ ಒಳ್ಳೆ ರೋಡ್ ಆಗಿ ಮಾರ್ಪಾಡು ಮಾಡಬೇಕು ಅಂತ ತಮ್ಮಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಶಾಸಕರಿಗೆ. ದಯಮಾಡಿ ಪ್ಲೀಸ್ ಶಾಸಕರೇ. ಸಾತ್ನೂರು ಮತ್ತು ಕಬ್ಬಾಳು ರಾಜ್ಯ ರಸ್ತೆಯ ಹೆದ್ದಾರಿ ಸಂಪೂರ್ಣವಾಗಿ ಹಾಳಾಗಿದೆ, ಗುಂಡಿಗಳು ಬಿದ್ದಿದೆ. ಒಂದ್ ಕಡೆ ಡಾಂಬರೀಕರಣ ಆಗಿದೆ, ಒಂದ್ ಕಡೆ ಕಿತ್ತೋಗಿದೆ. ಆದ್ರೆ ಸಾರ್ವಜನಿಕರು ಪ್ರತಿನಿತ್ಯವೂ ಸುಧಾ ಈ ಬೇಸಿಗೆಯಲ್ಲಿ ಧೂಳಿನ ಇದರಿಂದ ಅನಾರೋಗ್ಯಕ್ಕೂ ಸುಧಾ ತುತ್ತಾಗ್ತಾ ಇದ್ದಾರೆ. ಮತ್ತೆ ಗಾಡಿಗಳು ಟೂ ವೀಲರ್ಗಳಾಗಿರ್ಬೋದು, ಫೋರ್ ವೀಲರ್ ಆಗೋದು ಗುಂಡಿ ಒಳಗಡೆ ಬಿದ್ದು ಕೆಲವರಿಗೆ ನಡಗಳು ಸಮಸ್ಯೆಗಳು ಏಟಾಗಿರುವಂಥದ್ದು ನಿಜ. ಮತ್ತೆ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕೆಲವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸಂಬಂಧಪಟ್ಟಂತ ನಗರಸಭೆ ಆಯುಕ್ತರಾಗಿರ್ಬೋದು, ಸಂಬಂಧಪಟ್ಟ ಜನಪ್ರತಿನಿಧಿಗಳು ತುರ್ತಾಗಿ ಅದನ್ನ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜ್ಯ ಹೆದ್ದಾರಿಗೆ ಸೇರಿರ್ತಕ್ಕಂಥ ಚನ್ನಪಟ್ಟಣ ಟು ಕಬ್ಬಾಳು ಮತ್ತು ಸಾತ್ನೂರು ರಸ್ತೆ ಸುಮಾರು 3 ತಿಂಗಳಿಂದ ಭಾಳ ಅಧ್ವಾನ ಆಗಿದೆ. ಆ ಒಂದು ರಸ್ತೆಯನ್ನು ಡಾಂಬರೀಕರಣ ಮಾಡ್ತೀವಿ ಅಂತೇಳಿ ಎಲ್ಲವನ್ನು ಕಿತ್ತು ಹಾಕಿ ಧೂಳುಮಯ ಆಗಿದೆ. ಸಾರ್ವಜನಿಕರಿಗೆ, ವಾಹನ ಸವಾರರಿಗೆ ಅಲ್ಲಿ ಸಂಚಾರ ಮಾಡೋದು ಭಾಳ ದುಸ್ತರ ಆಗಿದೆ. ತಕ್ಷಣವೇ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಇಲಾಖೆಯವರು ರಸ್ತೆಯನ್ನು ಅಭಿವೃದ್ಧಿ ಮಾಡಬೇಕು. ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈ ತುರ್ತಾಗಿ ಆ ಒಂದು ಕಾಮಗಾರಿಯನ್ನು ಡಾಂಬರೀಕರಣ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್. ಅನುದಾನ ಇದ್ರೂ ಕೂಡ ಇಲಾಖೆಗಳ ನಡುವಿನ ಕಿತ್ತಾಟದಿಂದಾಗಿ ಜನರಿಗೆ, ವಾಹನ ಸವಾರಿಗೆ ರಸ್ತೆ ಸೌಲಭ್ಯ ಸಿಗ್ತಾ ಇಲ್ಲ. ಇವಾಗ ಅನುದಾನ ರಿಲೀಸ್ ಆಗಿ ಎಷ್ಟು ಟೈಮ್ ಆಯ್ತು? ಯಾಕೆ ಗೊಂದಲ ಕಂಟಿನ್ಯೂ ಆಗ್ತಾ ಇದೆ? ಶರ್ಮಿತಾ, ಈ ಒಂದು ಏನು ಕಬ್ಬಾಳು ಮತ್ತೆ ಸಾತ್ನೂರು ಕನಕಪುರ ರಸ್ತೆಗೆ ಸಂಪರ್ಕ ಮಾಡುವಂತ ರಾಜ್ಯ ಹೆದ್ದಾರಿಗೆ ಡಾಂಬರೀಕರಣ ಮಾಡ್ಲಿಕ್ಕೆ 2 ಕಿಲೋಮೀಟರ್ ರಸ್ತೆಗೆ 4 ಕೋಟಿ ಅನುದಾನ ಈಗಾಗಲೇ ಬಿಡುಗಡೆಯಾಗಿ ಸರಿಸುಮಾರು 7 ರಿಂದ 8 ತಿಂಗಳು ಕಳೆದಿದೆ. ಆದ್ರೆ PWD ಇಲಾಖೆ ಮತ್ತೆ ಕಾವೇರಿ ಜಲಮಂಡಳಿ ಚನ್ನಪಟ್ಟಣ ನಗರದ ಒಂದು ವಾಟರ್ ಬೋರ್ಡ್ ಏನಿದೆ, ಈ 2 ಇಲಾಖೆಗಳ ನಡುವಿನ ಕಿತ್ತಾಟ ಜನರಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇದೆ. ಯಾಕಂದ್ರೆ ವಾಟರ್ ಬೋರ್ಡ್ ಅವರು ಪೈಪ್ ಲೈನ್ ಅನ್ನ ಮಾಡ್ಲಿಕ್ಕೆ PWD ಯ ಒಂದು ಅನುಮತಿಯನ್ನ ಪಡೆದು ಗುಂಡಿಯನ್ನು ತೆಗೆದು ಪೈಪ್ ಲೈನ್ ಅನ್ನ ಮಾಡ್ಬೇಕಾಗಿತ್ತು. ಆದ್ರೆ ಏಕಾಏಕಿ ರಾತ್ರೋರಾತ್ರಿ ಗುಂಡಿಯನ್ನು ತೆಗೆದು ಪೈಪ್ ಲೈನ್ ಅನ್ನ ಮಾಡಿದ್ದಾರೆ. ಈಗ ಅವ್ರು ಮಾಡಿರ್ತಕ್ಕಂಥ ಪೈಪ್ ಲೈನ್ ಏನು ಆ ಒಂದು ಗುಂಡಿ ತೆಗೆದಿದ್ದಾರೆ, ಅದಕ್ಕೆ ನೀವು ಒಂದು ಬೆಡ್ ಅನ್ನ ಹಾಕೊಡಿ, ಬೆಡ್ ಹಾಕೊಟ್ಟ ನಂತರ ನಾವು ಡಾಂಬರೀಕರಣವನ್ನ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ PWD ಇಲಾಖೆಗಳು ಹೇಳ್ತಾ ಇದ್ದಾರೆ. ಆದ್ರೆ ಈಗ ವಾಟರ್ ಬೋರ್ಡ್ ಅವರು ನಾವು ಬೆಡ್ ಅನ್ನ ಹಾಕ್ಲಿಕ್ಕೆ ತಯಾರಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಉದ್ದಟತನವನ್ನ ಮಾಡ್ತಾ ಇದ್ದಾರೆ. ಈ 2 ಇಲಾಖೆಗಳ ವೈಫಲ್ಯದಿಂದ ಜನ ದಿನನಿತ್ಯ ಧೂಳಿನಿಂದ ಗುಂಡಿಮಯ ಆಗಿರ್ತಕ್ಕಂಥ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಸಾವು ಬದುಕಿನ ನಡುವೆ ಜನ ಓಡಾಡ್ತಾ ಇದ್ದಾರೆ. ಯಾಕೆಂದ್ರೆ ಇದೊಂದು ರಾಜ್ಯ ಹೆದ್ದಾರಿ ಆಗಿದೆ. ಪ್ರಮುಖವಾಗಿ ಏನು ಕಬ್ಬಾಳಮ್ಮ ದೇವಸ್ಥಾನ ಆಗಿರ್ಬೋದು, ಜೊತೆಗೆ ಸಾತ್ನೂರು ಆಗಿರ್ಬೋದು, ಹಲಗೂರು, ಮಳವಳ್ಳಿ, ಮೈಸೂರಿಗೆ ಸಂಪರ್ಕ ಮಾಡ್ತಕ್ಕಂಥ ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಜನ ವಾಹನ ಸವಾರರು ಓಡಾಡ್ತಾರೆ. ಆದ್ರೆ ನಗರ ಪ್ರದೇಶದಿಂದ ಗ್ರಾಮೀಣ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತ ಈ ರಸ್ತೆಗೆ ಡಾಂಬರೀಕರಣ ಆಗಿಲ್ಲ, ಜೊತೆಗೆ ಗುಂಡಿ ಮುಚ್ಚುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ವೈಫಲ್ಯವೂ ಕೂಡ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರ ಒಂದು ಆಗ್ರಹ ಆಗಿದೆ, ಆರೋಪ ಆಗಿದೆ. ಜೊತೆಗೆ 4 ಕೋಟಿ ಸರ್ಕಾರದ ಅನುದಾನ ಇದ್ರೂ ಕೂಡ ಅಧಿಕಾರಿಗಳ ಮತ್ತೆ ಇಲಾಖೆಗಳ ನಡುವಿನ ಕಿತ್ತಾಟ ಜನರಿಗೆ ಇದು ಒಂದು ಶಾಪ ಆಗಿ ಪರಿಣಮಿಸಿದೆ. ಶರ್ಮಿತಾ, ವೆಂಕಟೇಶ್, ನಾವು ನೋಡ್ತಾ ಇದ್ವಿ ನಗರಸಭೆ ಪೌರಾಯುಕ್ತ ಮಹೇಂದ್ರ ಕುಮಾರ್ ಅವರು ಮಾತಾಡುವಂತ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಈಗ ನನ್ನ ಗಮನಕ್ಕೆ ಬಂದಿದೆ, ತುರ್ತಾಗಿ ಇದನ್ನ ಕಾಮಗಾರಿ ಮಾಡಿಸುವಂತ ನಿಟ್ಟಿನಲ್ಲಿ, ರಸ್ತೆಗೆ ಡಾಂಬರ್ ಹಾಕಿಸುವಂತ ನಿಟ್ಟಿನಲ್ಲಿ ನಾನು ಗಮನ ಹರಿಸ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಇಲ್ಲಿ ನಿಜಕ್ಕೂ
ಅಧಿಕಾರಿಗಳ ಗಮನಕ್ಕೆ ಈ ವಿಷಯ ಇಲ್ವಾ, ಅಥವಾ ಗೊತ್ತಿದ್ದು ಒಂಥರ ಜಾಣ ಕುರುಡುತನ ಪ್ರದರ್ಶನ ನಡೀತಾ ಇದೆಯಾ, ಅಥವಾ ಪ್ರತಿಷ್ಠೆಯಾಗಿ ತಗೊಂಡಿರೋದೇ ಇದಕ್ಕೆಲ್ಲ ಕಾರಣನ ಸಮಸ್ಯೆಗೆ? ನಿಜಕ್ಕೂ ಕೂಡ ಇದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವಂತ ವಿಚಾರವಾಗಿ ಇದು ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಈ ವಿಚಾರವಾಗಿ ನಾವು ಸ್ಥಳೀಯ ಶಾಸಕ CP ಯೋಗೇಶ್ವರ್ ಅವರನ್ನು ಕೂಡ ಪ್ರಶ್ನೆ ಮಾಡಿದ್ದೇವೆ. ಅವರು ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಸರಿಪಡಿಸ್ತೇವೆ ಎನ್ನುವಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಕಳೆದ 2 ತಿಂಗಳಿಂದಲೂ ಕೂಡ ಅವರ ಭರವಸೆಯಾಗಿ ಉಳಿದಿದೆ ಹೊರತು ಈ ರಸ್ತೆಗೆ ಡಾಂಬರೀಕರಣ ಆಗ್ತಾ ಇಲ್ಲ, ಜೊತೆಗೆ ಗುಂಡಿ ಮುಚ್ಚುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಈಗ ಗುತ್ತಿಗೆದಾರರು ಕೂಡ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಯಾಕೆಂದ್ರೆ ಅವರು ಈಗ ಒಂದು ರಸ್ತೆಗೆ ಅಲ್ಲಿ ಡಬಲ್ ರೋಡ್ ಇದೆ, ಆ ನಿಟ್ಟಿನಲ್ಲಿ ಒಂದು ರಸ್ತೆಗೆ ಈಗ ಡಾಂಬರೀಕರಣವನ್ನ ಮಾಡಿದ್ದಾರೆ. ಮತ್ತೊಂದು ರಸ್ತೆಗೆ ಡಾಂಬರೀಕರಣ ಮಾಡಬೇಕಾದ್ರೆ ವಾಟರ್ ಬೋರ್ಡ್ನವರು ಅವರಿಗೆ ಬೆಡ್ ಅನ್ನ ಹಾಕೊಡ್ಬೇಕು. ಆದ್ರೆ ವಾಟರ್ ಬೋರ್ಡ್ನವರ ಈ ಒಂದು ಉದ್ದಟತನದಿಂದಾಗಿ ಅಲ್ಲಿ ಇರತಕ್ಕಂತಹ ಏನು ಅನುದಾನ ಇದ್ರೂ ಕೂಡ ಅವರು ಆ ಬೆಡ್ ಅನ್ನ ಹಾಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಇದರಿಂದಾಗಿ ಗುತ್ತಿಗೆದಾರರಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಅವರಲ್ಲಿ ಒಂದು ಕೆಲಸ ಮಾಡ್ಲಿಕ್ಕೆ ಇಚ್ಛಾಶಕ್ತಿ ಇದ್ರೂ ಕೂಡ ಈ ಅಧಿಕಾರಿಗಳು ಅವರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಇದು ರಾಜಕೀಯ ಉದ್ದೇಶನ ದುರುದ್ದೇಶನ ಎನ್ನುವಂತ ನಿಟ್ಟಿನಲ್ಲಿ ಈಗ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಚನ್ನಪಟ್ಟಣದ PWD ಇಲಾಖೆಯ AEE ಆಗಿರುವಂತಹ ಮಲ್ಲಿಕಾರ್ಜುನ್ ಅವರು ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಮಲ್ಲಿಕಾರ್ಜುನ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗ PWD ಇಲಾಖೆ ಮತ್ತೆ ವಾಟರ್ ಬೋರ್ಡ್ ನಡುವಿನ ಒಂದು ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ, ಹಂಗಾಗಿ ಡಾಂಬಾರ್ ಭಾಗ್ಯ ರಸ್ತೆಗೆ ಸಿಕ್ತಿಲ್ಲ ಅಂತ ಜನ ಆರೋಪ ಮಾಡ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಾ? 4 ಕೋಟಿ ಅನುದಾನ ಇದ್ರೂ ಕೂಡ ಜನರಿಗೆ ಯೂಸಿಗೆ ಬರ್ತಾ ಇಲ್ವಲ್ಲ? ಮೇಡಮ್, ಈಗ 4 ಕೋಟಿ ಅನುದಾನದಲ್ಲಿ ಒಂದು ಭಾಗದ ಬಲಭಾಗದ ರಸ್ತೆಯನ್ನ ಈಗ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ಮೇಡಮ್. ಇದು ಈ ಕಡೆದನ್ನು ಇನ್ನೊಂದು ಭಾಗ ಎಡಭಾಗದಲ್ಲಿ ಏನು ಡಾಂಬರೀಕರಣ ಮಾಡ್ಬೇಕು ಅದನ್ನ ಅತಿ ಶೀಘ್ರದಲ್ಲೇ ಮೇಡಮ್ ವಾಟರ್ ಬೋರ್ಡ್ ಜೊತೆ ಮಾತಾಡಿದೀವಿ. ಅತಿ ಶೀಘ್ರದಲ್ಲೇ ಇನ್ನೊಂದು 2-3 ಡೇಸ್ ಕ್ಲಿಯರ್ ಮಾಡ್ಕೊಡ್ತೀವಿ ಮೇಡಮ್. ಈಗ ಪ್ರಾಬ್ಲಮ್ ಏನು? ವಾಟರ್ ಬೋರ್ಡ್ ಅವರು ಸರಿಯಾಗಿ ನಿಮಗೆ ಕೋಆಪರೇಟ್ ಮಾಡ್ತಿಲ್ವಾ? ಅಂದ್ರೆ ಮೇಡಮ್ ಅಲ್ಲಿ ಏನಾಗಿದೆ ಮೇಡಮ್, ಅವರು ಅವರೇ ವರ್ಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ನಮ್ಮ ಇಲಾಖೆಯಿಂದ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಮೇಡಮ್ ಇನ್ನೂ. ಹಂಗಾಗಿ ಅದು ಇದಾಗಿದೆ, ಅದನ್ನೇ ಕ್ಲಿಯರ್ ಮಾಡ್ತಾ ಇದೀವಿ ಮೇಡಮ್. ಈಗ ಶೀಘ್ರದಲ್ಲೇ ಅದನ್ನ ಕೆಲಸ ಮಾಡಿ ಜನಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಮೇಡಮ್. ಈಗ ಈ ಸುದ್ದಿ ಪ್ರಸಾರ ಮಾಡಿದೀವಿ, ಜನರಿಗೆ ನಾವು ಒಂದು ವಾಗ್ದಾನ ಕೊಡ್ಬೇಕಾಗುತ್ತಲ್ಲ, ಹಂಗಾಗಿ ಎಷ್ಟು ದಿನ ಬೇಕು ಅಂದಾಜ್ ಹೇಳಿ ಮೇಡಮ್. ಈಗ ಅದೇ ರೋಡ್ ಅಲ್ಲಿ ಈಗ ಅದೇ ಎಡಭಾಗದಲ್ಲೂ ಕೂಡ ನಾವು ಕಾಮಗಾರಿ ಅರ್ಥ ಆಯ್ತು. ಒಂದ್ ಸೈಡ್ ಆಗಿದೆ, ನಾವು ಅದನ್ನು ತೋರಿಸಿದ್ವಿ, ಇನ್ನೊಂದ್ ಸೈಡ್ ಬಾಕಿ ಇದೆ. ಬಲಭಾಗ ಅಲ್ಲ, ಎಡಭಾಗದಲ್ಲೂ ಕೂಡ ನಾವು ಮಾಡ್ತಾ ಇದೀವಿ ಮೇಡಮ್, ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದೀವಿ. ವಾಟರ್ ಬೋರ್ಡ್ ಮಾಡದೇ ಇರೋ ಕಡೆ ನಮ್ಗೆ ಅದನ್ನು ಎಲ್ಲ ಸೇರಿದಂಗೆ ಇನ್ನು 15 ದಿನದೊಳಗಡೆ ಆ ರಸ್ತೆನ ಈಗ ಬಲಭಾಗದಲ್ಲಿ ಯಾವ ರೀತಿ ಆಗಿದೆ ಅದೇ ರೀತಿ ಎಡಭಾಗದಲ್ಲೂ ಮಾಡ್ಕೊಡ್ತೀವಿ. ಫೈನ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರೇ ಮಾತಾಡೋದಕ್ಕೆ. ಸುದ್ದಿಯನ್ನು ಖಂಡಿತ ಫಾಲೋ ಅಪ್ ಮಾಡ್ತೀವಿ. ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋ ಅಪ್ ಆಗುತ್ತೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.